ಇನ್ನು ಅವಿಶ್ವಾಸ ಮಂಡನೆ ಮುಂದಾಗದಂತೆ ಬಿಜೆಪಿಗೆ ಎಚ್ಡಿಕೆ ಸಲಹೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ನಿಲುವಳಿ ಮಂಡನೆಗೆ ಆರಂಭದಲ್ಲಿ ಚಿಂತಿಸಿದ್ದಂತ ವಿಪಕ್ಷ ಬಿಜೆಪಿ ಬೆಳಗಾವಿ ಅಧಿವೇಶನದಲ್ಲಿ ನಿಲುವಳಿ ಮಂಡನೆಗೆ ಆರಂಭದಲ್ಲಿ ಚಿಂತಿಸಿತ್ತು ವಿಪಕ್ಷ ಬಿಜೆಪಿ. ನಂತರ ನಿಲುವಳಿ ಮಂಡನೆಯಿಂದ ಹಿಂದೆ ಸರಿದಂತ ಬಿಜೆಪಿ. ಇದಕ್ಕೆ ಕಾರಣ ಕಳೆದ ವಾರ ಬೆಂಗಳೂರಿನಲ್ಲಿ ನಡೆದಂತ ಸಭೆಯಲ್ಲಿ ಇಂಥ ಒಂದು ಸಲಹೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಯಾಕೆ ಕುಮಾರಸ್ವಾಮಿ ಇಂಥ ಒಂದು ಸಲಹೆ ಕೊಟ್ಟಿದ್ದಾರೆ? ಇದು ಬಹಳ ಮುಖ್ಯ. ಅವಿಶ್ವಾಸ ಮಂಡನೆ ಮಾಡಿದ್ರೆ ಒಗ್ಗಟ್ಟು ಸೃಷ್ಟಿ ಆಗುತ್ತೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಒಗ್ಗಟ್ಟಾಗ್ತಾರೆ. ನಮ್ಮ ಅಸ್ತ್ರನೇ ಕಾಂಗ್ರೆಸ್ ನಾಯಕರಿಗೆ ಪ್ರತ್ಯಾಸ್ತ್ರ ಆಗುತ್ತೆ ಅಥವಾ ಇನ್ನಷ್ಟು ಬಲಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಒಗ್ಗಟ್ಟಾಗೋದಕ್ಕೆ. ಇಂಥ ಒಂದು ಅವಕಾಶವನ್ನು ನಾವು ಯಾಕೆ ಕೊಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಈಗ ಸಲಹೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರಿಗೆ. ಹಾಗಾಗಿ ಅವಿಶ್ವಾಸ ಮಂಡನೆಗೆ ಮುಂದಾಗೋದು ಬೇಡ. ಯಾಕಂದರೆ ಯಾವಾಗ ಸರ್ಕಾರ ಸ್ಥಿರವಾಗಿಲ್ಲ ಅಥವಾ ಅಂತ ಒಂದು ಪ್ರಶ್ನೆ ಬರುತ್ತೆ, ಸರ್ಕಾರವೇ ಅಲ್ಲಾಡುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಶಾಸಕರು ಸಹಜವಾಗಿ ಇನ್ನು ಹೇಗೂ 2.5 ವರ್ಷ ಅದನ್ನು ಗಟ್ಟಿಯಾಗಿ ಮುಂದುವರಿಸೋಣ ಅಂತ ಅವರವರು ಒಗ್ಗಟ್ಟಾಗ್ತಾರೆ. ಈಗಿರುವಂಥ ಭಿನ್ನಾಭಿಪ್ರಾಯಗಳೆಲ್ಲ ಮರೆತು ಒಂದಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಒಂದು ಕಡೆ ಇನ್ನೊಂದು ಕಡೆ ಸಿದ್ಧತೆ ಆಗ್ತಾ ಇದೆ ರೈತರದು. 20,000 ರೈತರನ್ನ ಸೇರಿಸಿ ಸುವರ್ಣಸೌಧ ಮುತ್ತಿಗೆ. ಇದು ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಿರ್ಧಾರ ಮಾಡಿರೋದು. ಇಲ್ಲ, ನಾವು ಬೇರೆ ಪ್ರಯತ್ನಗಳನ್ನ ಮಾಡೋಣ ಅಂತ ಈಗ ಬಿಜೆಪಿ ಮುಂದಾಗ್ತಿದೆ. ರೈತ ಸಂಘಟನೆಯವರ ಜೊತೆ ಸೇರಿ ಈ ಮೆಕ್ಕೆಜೋಳ, ಕಬ್ಬು ಬೆಂಬಲ ಬೆಲೆ ಖರೀದಿ ಕೇಂದ್ರ ಸ್ಥಾಪನೆ, ತುಂಗಭದ್ರಾ ಅಣೆಕಟ್ಟು, ಕ್ರಸ್ಟ್ ಗೇಟ್ ವಿಚಾರದಲ್ಲಿ ರೈತ ಸಂಘಟನೆಗಳ ಜೊತೆ ನಿಂತು ನಾವು ಬಿಜೆಪಿಯವರು ಕೂಡ ಹೋರಾಟ ಮಾಡೋಣ ಅಂತ ಈಗ ಮುಂದಾಗ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾ ಬಿಜೆಪಿಯಿಂದ ಹೋರಾಟ ಆಯೋಜನೆ ಮಾಡಲಾಗಿದೆ. ಸದ್ಯಕ್ಕೆ ಅವಿಶ್ವಾಸ ನಿಲುವು ಮಂಡನೆಯ ಚಿಂತನೆಯನ್ನು ಕೈ ಬಿಟ್ಟಿದೆ ಬಿಜೆಪಿ. ಹಾಗಾಗಿ ಬೇರೆ ಒಂದು ಮಾರ್ಗದ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕೋಣ ಅಂತ ಈಗ ಮುಂದಾಗ್ತಿದ್ದಾರೆ. ಹೀಗೆ 10 ವಿಚಾರಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ಮುಂದಾಗ್ತಾ ಇರೋದು. ಮೆಕ್ಕೆಜೋಳ ಸಂಬಂಧಪಟ್ಟ ಹಾಗೆ, ಜೊತೆಗೆ ಕ್ರಸ್ಟ್ ಗೇಟ್ ಸಂಬಂಧಪಟ್ಟ ಹಾಗೆ ಇದೆಲ್ಲ ವಿಚಾರಗಳನ್ನು ರೈತರ ಜೊತೆ ನಿಂತು ನಾವು ಒತ್ತಡ ಹಾಕುವಂಥದ್ದನ್ನು ಮಾಡೋಣ. ಸುಮಾರು 20,000 ರೈತರನ್ನ ಸೇರಿಸಿ ಮುತ್ತಿಗೆ ಹಾಕುವಂಥ ಪ್ರಯತ್ನ. ಇದೀಗ ಬೆಳಗಾವಿಯಿಂದ ಕಿರಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಆಗಲೇ ನಾವು ಮಾತನಾಡ್ತಾ ಇದ್ವಿ, ಒಂದು ಕಡೆ ಕಾಂಗ್ರೆಸ್ನಲ್ಲಿರುವಂಥ ಪರಿಸ್ಥಿತಿ, ಇನ್ನೊಂದು ಕಡೆ ಬಿಜೆಪಿ ಅದನ್ನು ಯಾವ ರೀತಿಯಾಗಿ ನೋಡ್ತಾ ಇದೆ. ಈ ಬೆಳಗಾವಿ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಸಂಬಂಧಪಟ್ಟ ಹಾಗೆ ಕೂಡ ಚಿಂತನೆ ನಡೀತಾ ಇತ್ತು ಅಂತ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಒಂದು ಸಲಹೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ ಅಥವಾ ಒಂದು ಪ್ರಯತ್ನ ಪಡಬೇಕಾಗಿತ್ತಾ ಬಿಜೆಪಿ? ಏನು ನಡೀತಿದೆ ಅಂತ ವಿಪಕ್ಷಗಳ ಒಂದು ಕ್ಯಾಂಪ್ನಲ್ಲಿ? ಅವಿನಾಶ್, ಸಿಎಂ ಮತ್ತು ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುವುದಕ್ಕೆ ಮುನ್ನವೇ ಬಿಜೆಪಿ ಪಾಳಯದಲ್ಲಿ ಇಂತಹದೊಂದು ಚರ್ಚೆ ಆಗಿತ್ತು. ಈಗ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಅಧಿಕಾರ ಹಸ್ತಾಂತರದ ಬೆಳವಣಿಗೆಗಳ ಮಧ್ಯೆ ನಾವು ಅವಿಶ್ವಾಸ ನಿಲುವಳಿಯನ್ನು ತಂದ್ರೆ ಹೇಗೆ ಅನ್ನುವಂತಹ ಚಿಂತನೆ, ಚರ್ಚೆ ಬಿಜೆಪಿಯಲ್ಲಿ ಒಂದು ಪ್ರಾಥಮಿಕ ಹಂತದಲ್ಲಿ ಆಗಿತ್ತು. ಆದರೆ ಆ ನಂತರದಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮುಂದುವರಿಸುವಂತ ಪ್ರಯತ್ನ ಬಿಜೆಪಿಯಲ್ಲಿ ಆಗಲಿಲ್ಲ. ಯಾಕಂದ್ರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಈ ಅವಿಶ್ವಾಸ ಮಂಡನೆ ವಿಚಾರವನ್ನ ಮೊದಲ ಬಾರಿಗೆ ಪ್ರಸ್ತಾಪವನ್ನು ಮಾಡಿದ್ರು. ಆ ನಂತರ ಬಿಜೆಪಿ ಯಾವುದೇ ನಾಯಕರು ಪ್ರಸ್ತಾಪವನ್ನು ಮಾಡಲಿಲ್ಲ. ನಂತರ ಕಳೆದ ವಾರ ಬೆಂಗಳೂರಿನ ನಡೆದಂತಹ ಎನ್ಡಿಎ ಸಮನ್ವಯ ಸಭೆಯಲ್ಲಿ ಈ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ಆ ಸಂದರ್ಭಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಂದು ಸಲಹೆಯನ್ನ ಎನ್ಡಿಎ ನಾಯಕರಿಗೆ, ಅಂದ್ರೆ ಬಿಜೆಪಿ ನಾಯಕರಿಗೆ ಮತ್ತು ಜೆಡಿಎಸ್ ನಾಯಕರಿಗೆ ಕೊಡ್ತಾರೆ. ಏನಂದ್ರೆ, ಈ ಸಂದರ್ಭಕ್ಕೆ ನೀವು ಅವಿಶ್ವಾಸ ಮಂಡನೆಯ ಕೆಲಸಕ್ಕೆ ಕೈ ಹಾಕಬೇಡಿ ಅನ್ನುವಂತ ಸಲಹೆಯನ್ನು ಕೊಡ್ತಾರೆ. ಯಾಕಂದ್ರೆ ಅವಿಶ್ವಾಸ ನಿಲುವಳಿಯನ್ನ ಬಿಜೆಪಿ ಏನಾದರೂ ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ತನ್ನ ಶಾಸಕರಿಗೆ ವಿಪ್ ಅನ್ನು ಜಾರಿಗೊಳಿಸುತ್ತೆ. ಆ ಸಂದರ್ಭಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ತನ್ನ ಒಗ್ಗಟ್ಟನ್ನು ಕಾಯ್ದುಕೊಳ್ಳೋದಕ್ಕೆ ಅದು ನೆರವಾಗುತ್ತೆ. ಹೀಗಾಗಿ ಬಿಜೆಪಿ ಅವಿಶ್ವಾಸ ನಿಲುವಳಿಯನ್ನ ಮಂಡಿಸಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟನ್ನು ಮೂಡಿಸುವಂತ ಒಂದು ಅವಕಾಶವನ್ನ ತಾನಾಗಿ ಸೃಷ್ಟಿಸಿಕೊಡೋದು ಬೇಡ. ಬದಲಾಗಿ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಅನ್ನುವಂಥದ್ದನ್ನ ಚರ್ಚೆಯ ಮೂಲಕ, ಅಂದ್ರೆ ಸದನದಲ್ಲಿ ನಡೆಯುವಂತಹ ಚರ್ಚೆಗಳ ಮುಖಾಂತರವಾಗಿ ನೀವು ಹೇಳಿ ಅನ್ನುವಂತ ಒಂದು ಸಲಹೆಯನ್ನ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರುಗಳಿಗೆ ಕೊಡ್ತಾರೆ. ಅಂದ್ರೆ ರಾಜ್ಯ ಸರ್ಕಾರ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ. ಯಾವ ರೀತಿ ಅಂದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ರೈತರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ, ಮಳೆ ಪರಿಹಾರ ಹಾನಿಯ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಸಕಾಲದಲ್ಲಿ ಕೊಟ್ಟಿಲ್ಲ, ತುಂಗಭದ್ರಾ ರೈತರಿಗೆ ಕೂಡ 2ನೇ ಬೆಳೆ ಬೆಳೆಯುವುದಕ್ಕೆ ಆಗದಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಕಾನೂನು ಸುವ್ಯವಸ್ಥೆ, ರೈತರ ಸಮಸ್ಯೆ ಇದೆಲ್ಲವನ್ನ ಕೂಡ ಪ್ರಸ್ತಾಪವನ್ನ ಮಾಡಿ ರಾಜ್ಯ ಸರ್ಕಾರ ಈ ಮೂಲಕ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ ಅನ್ನುವಂಥ ಚರ್ಚೆಯ ಮೂಲಕ ನೀವು ಪ್ರಸ್ತಾಪವನ್ನ ಸದನದಲ್ಲಿ ಮಾಡಿ ಅನ್ನುವಂಥ ಸಲಹೆಯನ್ನು ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರುಗಳಿಗೆ ಕೊಡ್ತಾರೆ. ಹೀಗಾಗಿ ಕುಮಾರಸ್ವಾಮಿ ಅವರ ಸಲಹೆಯನ್ನು ಸ್ವೀಕಾರ ಮಾಡಿರುವಂತಹ ಬಿಜೆಪಿ ನಾಯಕರು ಸದ್ಯಕ್ಕೆ ಅವಿಶ್ವಾಸ ನಿರ್ಣಯದಂತಹ ಒಂದು ಕೆಲಸಕ್ಕೆ ಕೈ ಹಾಕೋದು ಬೇಡವನ್ನಂತಹ ನಿಲುವನ್ನು ತಳೆದಿದ್ದಾರೆ. ಹೀಗಾಗಿ ಅವಿಶ್ವಾಸ ಮಂಡನೆಯ ಚಿಂತನೆಯನ್ನು ಬಿಜೆಪಿ ಮಾಡಿದ್ದು ನಿಜ, ಆದರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸಿದ್ಧರಿಲ್ಲ. ನಾವು ಯಾವುದೇ ಅಂತಹ ಚಿಂತನೆಯನ್ನು ಮಾಡಿಲ್ಲ ಅನ್ನುವಂಥದ್ದನ್ನ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಆದರೆ ಚರ್ಚೆಯಾಗಿದ್ದು, ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ದು, ಈಗ ಬಿಜೆಪಿ ಆ ನಿರ್ಣಯದಿಂದ ದೂರ ಉಳಿದಿರುವಂತೆ ಎಲ್ಲವೂ ಕೂಡ
ನಿಜ. ಹೀಗಾಗಿ ಆ ವಿಚಾರವನ್ನ ಪಕ್ಕಕ್ಕಿಟ್ಟು ರೈತರ ಹೋರಾಟದ ಮುಖಾಂತರವಾಗಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ಅದೇ ಕಾರಣಕ್ಕಾಗಿ ಮಂಗಳವಾರ ಬೆಳಗಾವಿಯಲ್ಲಿ ಸುವರ್ಣಸೌಧದ ಮುಂದೆ 20,000 ರೈತರನ್ನ ಸೇರಿಸಿ ಬೃಹತ್ ಆದಂತಹ ಹೋರಾಟವನ್ನು ಮಾಡಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತ ತೀರ್ಮಾನವನ್ನು ಬಿಜೆಪಿ ಕೈಗೊಂಡಿದೆ. ರೈತರಿಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ, ಖರೀದಿ ಕೇಂದ್ರ, ಭತ್ತ ಮತ್ತು ಇಲ್ಲಿ ಕಬ್ಬಿಗೆ ಬೆಳೆ ಬಾಕಿ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಮತ್ತು ತುಂಗಭದ್ರಾ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸದೇ ಇರುವಂತದ್ದು ಮತ್ತು ಅಳವಡಿಸುವ ಕಾರ್ಯದಲ್ಲಿ ವಿಳಂಬ ಆಗಿರುವಂತಹ ಕಾರಣಕ್ಕಾಗಿ ಆ ಭಾಗದ ರೈತರಿಗೆ ಎರಡನೇ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗದೇ ಇರುವಂತಹ ಹಿನ್ನೆಲೆ ಅವರಿಗೆ ಎರಡನೇ ಬೆಳೆಗೆ ಪರಿಹಾರವಾಗಿ 25,000 ರೂಪಾಯಿಯನ್ನ ಕೊಡಬೇಕನ್ನುವಂತ ಒತ್ತಾಯಗಳನ್ನು ಈ ರೀತಿಯಾದಂತಹ ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ಹೀಗಾಗಿ ಅದರ ಜೊತೆಗೆ ಉತ್ತರ ಕರ್ನಾಟಕ ವಿಚಾರದಲ್ಲಿ ಸಹಜವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಪ್ರಾಧಾನ್ಯತೆ ಸಿಗೋದಿಲ್ಲ ಅನ್ನುವಂಥ ಕೂಗನ್ನ ಈ ಬಾರಿ ಇಲ್ಲದಂತೆ ಮಾಡಬೇಕನ್ನುವಂಥ ಚಿಂತನೆಯನ್ನು ಕೂಡ ಬಿಜೆಪಿ ಮಾಡಿದೆ. ಹಾಗಾಗಿ ನಾಳೆ ಅಂದ್ರೆ ಸದನ ಆರಂಭವಾಗುವಂತ ಮೊದಲ ದಿನವೇ ಆರಂಭದಲ್ಲೇ ಉತ್ತರ ಕರ್ನಾಟಕದ ವಿಚಾರವನ್ನೇ ಪ್ರಸ್ತಾಪವನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ರೈತರ ಹೋರಾಟದ ಜೊತೆಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರವನ್ನೇ ಪ್ರಸ್ತಾಪವನ್ನು ಮಾಡಬೇಕನ್ನುವ ತೀರ್ಮಾನ ಮಾಡಿಕೊಂಡಿದೆ. ಹೀಗಾಗಿ ರೈತರ ವಿಚಾರ, ಉತ್ತರ ಕರ್ನಾಟಕ ಅಭಿವೃದ್ಧಿ ಈ ವಿಚಾರವನ್ನೇ ಮುಂದಿಟ್ಟುಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಚಿಂತನೆಯನ್ನ ಸದ್ಯಕ್ಕೆ ಬಿಜೆಪಿ ವಿಪಕ್ಷವಾಗಿ ಇಟ್ಕೊಂಡಿದೆ. ಅವಿನಾಶ್.